ಇದೆಲ್ಲದರ ಜೊತೆಗೆ ನಾವು ಮೊನ್ನೆ ಈ S-400 ನ ಬಲವನ್ನ ಗಮನಿಸಿದ್ವಿ. ಅಂದ್ರೆ ಭಾರತದ ಏರ್ ಡಿಫೆನ್ಸ್ ಬಹಳ ಬಲವಾಗುವಂತ ನಿಟ್ಟಿನಲ್ಲಿ S-400 ನ ಪಾತ್ರ ಬಹಳ ಇದೆ. ಇದೀಗ S-500 ಅನ್ನ ನಾವು ಖರೀದಿ ಮಾಡುವಂತ ನಿಟ್ಟಿನಲ್ಲಿ ಬಹಳ ಪ್ರಮುಖವಾದಂತ ಹೆಜ್ಜೆ ಇಟ್ಟಿದ್ದೀವಿ ಅನ್ನುವಂಥದ್ದು ಗೊತ್ತಾಗ್ತಿದೆ. ಅಗೈನ್ S-500 ಏನಿದೆ ಇದು ಕೂಡ ರಷ್ಯಾ ನಿರ್ಮಿತವಾದಂತ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್. ಭಾರತಕ್ಕೆ ಬರುತ್ತಾ ರಷ್ಯಾದ S-500 ಬಲ ಭೀಮಾ ಮಿಸೈಲ್. ಆಪರೇಷನ್ ಸಿಂಧೂರ್ನಲ್ಲಿ S-400 ಬಳಸಿದೆ ಭಾರತ. ರಷ್ಯಾದ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವಂತಹ ಮಿಸೈಲ್ ಇದು. ರಷ್ಯಾದಲ್ಲಿ ಅಂತಿಮ ಹಂತದಲ್ಲಿ ಇರುವಂತಹ S-500 ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಹೀಗಾಗಿ ಇದನ್ನ ಖರೀದಿಸುವಂತಹ ನಿಟ್ಟಿನಲ್ಲಿ ಒಂದಷ್ಟು ಮಾತುಕತೆ ನಡೆದಿದೆ ಅನ್ನುವಂಥದ್ದು ಕೇಂದ್ರದ ಉನ್ನತ ಮೂಲಗಳ ಮಾಹಿತಿ. ಹೀಗಾಗಿ ಮುಂದಿನ ಹಂತದಲ್ಲಿ S-500 ಅನ್ನ ಭಾರತ ಖರೀದಿ ಮಾಡುತ್ತಾ, ಯಾಕೆಂದ್ರೆ ಈಗಾಗಲೇ S-400 ಯಾವ ರೀತಿ ತನ್ನ ಶಕ್ತಿಯನ್ನ ತೋರಿಸಿತ್ತು, ಈ ಯುದ್ಧದ ಸಂದರ್ಭದಲ್ಲಿ ನಮ್ಮ ಸೈನಿಕರಿಗೆ ಎಷ್ಟು ಸಹಾಯವಾಗಿತ್ತು, ಪಾಕಿಸ್ತಾನದ ಶಸ್ತ್ರಾಸ್ತ್ರಗಳ ಪಾಕಿಸ್ತಾನದ ಯಾವುದೇ ಮಿಸೈಲ್ಸ್ ಬರಲಿ ಕ್ಷಿಪಣಿ ಬರಲಿ ಅದನ್ನ ಹೊಡೆದುರುಳಿಸುವಲ್ಲಿ S-400 ನ ಪಾತ್ರ ಬಹು ಮುಖ್ಯವಾಗಿತ್ತು. ಹೀಗಾಗಿ ಇಂತಹ ಒಂದಷ್ಟು ಮಿಸೈಲ್ಸ್ಗಳು ಭಾರತಕ್ಕೆ ಇದ್ದಿದ್ದೇ ಆದಲ್ಲಿ ಮುಂದಿನ ಹಂತದಲ್ಲಿ ಹೆಲ್ಪ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮುಂದೆ ಅಭಿವೃದ್ಧಿಪಡಿಸಿದಂಥ S-500 ಖರೀದಿಗೂ ಕೂಡ ಭಾರತ ಮಾತುಕತೆಯನ್ನ ನಡೆಸಿದೆ ಎನ್ನಲಾಗ್ತಾ ಇದೆ. ಹೀಗಾಗಿ ಆದಷ್ಟು ಬೇಗ ರಷ್ಯಾ ನಿರ್ಮಿತ S-500 ಬರುವ ಸಾಧ್ಯತೆಗಳಿದೆ. ಇನ್ನು S-400 ಏರ್ ಡಿಫೆನ್ಸ್ ಸಿಸ್ಟಮ್ಗಿಂತ S-500 ಅದು ಹೇಗೆ ಭಿನ್ನ, ಅದೆಷ್ಟು ಬಲಶಾಲಿ ವಿಚಾರ ಅಂತಂದ್ರೆ ಮಧುನಾಗರಾಜ್, S-400 400 ಕಿಲೋಮೀಟರ್ ತನಕ ಅದರ ಕಾರ್ಯವ್ಯಾಪಿ ಇರುತ್ತೆ. S-500 ಹತ್ತತ್ರ 600 ಕಿಲೋಮೀಟರ್ ದೂರ ನುಗ್ಗಿ ಹೊಡೆಯುವಂತ ಮಿಸೈಲ್. S-500 ಕೇವಲ ತನ್ನ ವ್ಯಾಪ್ತಿಯನ್ನ ಮಾತ್ರ ವಿಸ್ತರಿಸಿಕೊಳ್ಳುವಂಥದ್ದು ಮಾತ್ರ ಅಲ್ಲ, ಒಂದೇ ಸಮನೆ ಒಂದೇ ಕ್ಷಣಕ್ಕೆ ಸುಮಾರು 100 ಮಿಸೈಲ್ಗಳನ್ನ ಅಥವಾ 100 ಟಾರ್ಗೆಟ್ಗಳನ್ನ ಅದು ಪತ್ತೆ ಹಚ್ಚಿ ಹೊಡೆದು ಉಳಿಸುವಷ್ಟು ಚಾಕಚಕ್ಯತೆಯನ್ನ ಹೊಂದಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದ್ರೆ ಕೆಲ ಸ್ಯಾಟಲೈಟ್ಗಳನ್ನ ಕೂಡ ಉಡಾಯಿಸುವಂತಹ ಟೆಕ್ನಾಲಜಿ ಇದಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಅಂತ ಅಂದ್ರೆ ಕಡಿಮೆ ಎತ್ತರದಲ್ಲಿರುವಂತಹ ಸ್ಯಾಟಲೈಟ್ಗಳನ್ನ ಟಾರ್ಗೆಟ್ ಮಾಡೋದಕ್ಕೂ ಕೂಡ S-500ಗೆ ಅವಕಾಶ ಇದೆ ಅಂತ ಹೇಳಲಾಗ್ತಾ ಇದೆ. ವಿಷಯ ಅಂತ ಅಂದ್ರೆ ಈಗ ಕೆಲ ದೇಶಗಳು ಸ್ಯಾಟಲೈಟ್ಗಳನ್ನ ಧ್ವಂಸ ಮಾಡುವಂತ ನಿಟ್ಟಿನ ಮಿಸೈಲ್ಗಳನ್ನ ತಯಾರಿಸ್ತಾ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇರುವಂತದ್ದು ಸಂಗತಿ. ಮುಂದೆ ಹಾಗಾಗಿ ಇದು ಸ್ಯಾಟಲೈಟ್ ವಾರ್, ಅಂತರಿಕ್ಷದ ವಾರ್ಗಳು ಶುರುವಾಗುತ್ತೋ ಅನ್ನುವಂಥದ್ದು ಭೀತಿ ಕೂಡ ಇದೆ. ಆ ಭೀತಿ ನಡುವೆ ನಾವು ಕೂಡ ಅದಕ್ಕೆ ತಯಾರಾಗಬೇಕಾದಂಥದ್ದು ಅನಿವಾರ್ಯತೆ ಇದೆ. ಯಾಕಂದ್ರೆ ಮೊನ್ನೆ ತಾನೇ ಇಸ್ರೋ ಚೇರ್ಮನ್ ಹೇಳ್ತಾ ಇದ್ರು, ಭಾರತ ಮೊನ್ನೆ ನಡೆಸಿದಂಥ ಹೋರಾಟ ಸಂದರ್ಭದಲ್ಲಿ ಸುಮಾರು 10 ಸ್ಯಾಟಲೈಟ್ಗಳು ಯಾವ ರೀತಿಯಾಗಿ ಶತ್ರು ರಾಷ್ಟ್ರದ ಮೇಲೆ ಕಣ್ಣಿಟ್ಟಿದ್ವು, ನಮ್ಮ ರಾಷ್ಟ್ರದ ಟೆಕ್ನಾಲಜಿಗೆ ಅನುಕೂಲ ಮಾಡಿಕೊಡ್ತಾ ಇದ್ವು ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಹೀಗಾಗಿ ಮುಂದೆ ಶತ್ರು ರಾಷ್ಟ್ರಗಳು ಸ್ಯಾಟಲೈಟ್ಗಳನ್ನ ಟಾರ್ಗೆಟ್ ಮಾಡುವಂತಹ ಸನ್ನಿವೇಶ ಹೆಚ್ಚಾಗಿ ನಿರ್ಮಾಣ ಆಗುತ್ತೆ.